ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಸೋರೆಕಾಯಿ ಕೂಟು. ಫ್ರೆಂಡ್ಸ್, ಈ ಸೋರೆಕಾಯಿ ಕೂಟು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್, ತರಕಾರಿ ಕೂಟು ಅಂದ್ರೆ ಟೇಸ್ಟು ಜಾಸ್ತಿ. ಅದರಲ್ಲೂ ಪೊಟ್ಲಕಾಯಿ, ಹೀರೆಕಾಯಿ ಮತ್ತು ಈ ಸೋರೆಕಾಯಿ ಈ ಕೂಟುಗಳು ತುಂಬಾ ಟೇಸ್ಟು. ಫಂಕ್ಷನ್ಗೆಲ್ಲ ಈ ಕೂಟಿಲ್ಲದೆ ಏನೂ ಮಾಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆ ಕೂಟು ನಾನು ಮನೇಲಿ ಸೇಮ್ ಫಂಕ್ಷನಲ್ಲಿ ಹೆಂಗಿರುತ್ತೋ ಹಂಗೆ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ವೀಡಿಯೋ ಹಾಕಿ ತುಂಬ ದಿವಸ ಆಯಿತು. ನಾನು ಸ್ವಲ್ಪ ಹುಷಾರಿಲ್ಲ, ಅದರಿಂದ ಒಂದು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಹುಷಾರಾದರೆ ನಾನು ವಾರಕ್ಕೊಂದು 3 ಆದರೂ ಹಾಕ್ತೀನಿ. ಫ್ರೆಂಡ್ಸ್, ಸೋರೆಕಾಯಿ ಕೂಟು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಾನು ಎಳೆಯದಾಗಿರೋ ಸೋರೆಕಾಯಿನ ಒಂದೆರಡು ತೊಗೊಬಂದಿದ್ದೀನಿ. ಫಸ್ಟು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಂಡು ಆಮೇಲೆ ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ತೊಳೆಯೋದಕ್ಕಿಂತ ತೊಳೆದ್ಬಿಟ್ಟು ಕಟ್ ಮಾಡೋದೇ ತುಂಬ ಒಳ್ಳೆಯದು. ಈಗ ಫಸ್ಟು ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದುಬಿಡೋಣ. ಫ್ರೆಂಡ್ಸ್, ಯಾವಾಗಲೂ ತರಕಾರಿನ ತೊಳೆದ್ಬಿಟ್ಟು ನಾವು ಕಟ್ ಮಾಡಿದ್ರೆ ಒಳ್ಳೆಯದು. ಅದರಲ್ಲಿರೋ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಅಂತಾರೆ. ಅದರಿಂದ ನಾನು ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಈಗೆಲ್ಲ ಸಿಪ್ಪೆ ತೆಗೆದಿದ್ದಾಯಿತು, ಇನ್ನೂ ಒಂದು ಅರ್ಧ ಇದೆ. ಅದೆಲ್ಲ ತೆಗೆದುಬಿಟ್ಟು ತೊಳ್ಕೊಂಡು ಆಮೇಲೆ ಕಟ್ ಮಾಡೋಣ. ಈಗ ಕಟ್ ಮಾಡಿ ಅದ್ರ ಒಳಗಡೆ ಇರೋ ಬೀಜ ತೆಗೆದುಬಿಡೋಣ. ನೋಡಿ, ಬೀಜ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಎಳೆದಾಗಿದ್ದರೆ ಹಂಗೆ ಹಾಕ್ಬೋದು. ಏನಿದು ಒಂದು ಸ್ವಲ್ಪ ಬೀಜ ಇದೆ, ಅದನ್ನು ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ 1 ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ಪು ಹೆಸರುಬೇಳೆ, ಇದನ್ನು ತೊಳೆದು ಒಂದು ಕಡೆ ನೆನೆಯೋಕ್ಕೆ ಇಟ್ಕೊಳ್ಳೋಣ. ಅಷ್ಟು ಬೇಗ ಇದು ನಳೀಲಿ ನಾವು ಸೋರೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಪೀಸಾಗೆ ಕಟ್ ಮಾಡ್ಕೊಳ್ಳಿ, ತುಂಬ ದೊಡ್ಡದಾಗಿ ಬೇಡ. ಇನ್ನೊಂದು ಸೋರೆಕಾಯಿ ಒಂದು ಸ್ವಲ್ಪ ಗಟ್ಟಿನೂ ಇರುತ್ತೆ. ಏನೇ ನಾವು ಬೇಯಿಸೋದು ಕುಕ್ಕರಲ್ಲಿ ಒಂದು ಸ್ವಲ್ಪ ಗಟ್ಟಿನೇ ಇರುತ್ತೆ. ಅದರಿಂದ ಒಂದು ಸಣ್ಣ ಪೀಸಾಗಿ ಹಾಕ್ಕೊಳ್ಳಿ. ಈಗ ಕಡಲೆಬೇಳೆ, ಹೆಸರುಬೇಳೆ ಫಸ್ಟೇ ನಾನು ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೆ. ಅದರಲ್ಲಿ ಈ ಸೋರೆಕಾಯಿ ಕಟ್ ಮಾಡಿರೋ ಸೋರೆಕಾಯಿ ಎಲ್ಲ ಸೇರಿಸಿ, ಅದ್ರ ಜೊತೆಗೆ ಈರುಳ್ಳಿ, ಒಂದು ದಪ್ಪ ಈರುಳ್ಳಿನೇ ಹಾಕಿದ್ದೀನಿ. ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಟೊಮೊಟೊ ದಪ್ಪದಾಗಿದ್ದರೆ 1, ಸಣ್ಣದಾಗಿದ್ದರೆ 2, ಒಂದು ಬೆಳ್ಳುಳ್ಳಿ, ಅದನ್ನು ಜಜ್ಜಿಬಿಟ್ಟು ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಇದು ಸಾರಿನ ಪುಡಿ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈಗ ಸ್ಟವ್ ಮೇಲೆ ಇಡೋಣ. ನೀರೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಕುಕ್ಕರ್ ಅನ್ನೋದ್ರಿಂದ ಕಡಿಮೆ ನೀರೇ ಸಾಕು. ಈಗ ಕುಕ್ಕರ್ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅಷ್ಟು ಬೇಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸಿ, ತೆಂಗಿನಕಾಯಿ ಒಂದು ಅರ್ಧ ಹೋಲಲ್ಲಿ ಕಾಲು ಹೋಲು ತೆಂಗಿನಕಾಯಿ, ನೋಡಿ 1 ಕಪ್ಪಷ್ಟು ತೆಂಗಿನಕಾಯಿ ಕಟ್ ಮಾಡಿರೋದು. ಇದನ್ನು ನೈಸಾಗಿ ರುಬ್ಕೊಂಡು ಅದರಲ್ಲಿ ಸೇರಿಸ್ಕೊಳ್ಳೋಣ. ಫಸ್ಟು ರುಬ್ಕೊಳ್ಳೋಣ. ಈಗ ರುಬ್ಬಿರೋ ಮಸಾಲ ಕುಕ್ಕರ್ಗೆ ಸೇರಿಸಿ, ಮಿಕ್ಸಿ ಜಾರ್ ತೊಳೆದಿರೋ ನೀರು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಕುಕ್ಕರು ನೀರು ಜಾಸ್ತಿ ಎಳೆಯಲ್ಲ. ನೀವು ಪಾತ್ರೆಗೆ ಹಾಕಿದ್ರೆ ಜಾಸ್ತಿ ಎಲ್ಲ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಹಾಕಬೇಕು. ಅಂದರೆ ಫಸ್ಟು ಬೇಳೆ ಬೇಯಬೇಕು, ಆಮೇಲೆ ತರಕಾರಿ ಹಾಕಿ, ತರಕಾರಿ ಬೆಂದಮೇಲೆ ನೀವೆಲ್ಲ ಸೇರಿಸ್ಬೇಕು. ಇದು ಕುಕ್ಕರ್ ಅಂದರೆ ತುಂಬ ಈಸಿ, ಒಂದೇ ವಿಸಿಲು. ಈಗೆಲ್ಲ ಆಯಿತು, ಒಂದು ವಿಸಿಲ್ ಇಟ್ಕೊಳ್ಳೋಣ. ನೋಡಿ, ಕುಕ್ಕರ್ ವಿಸಿಲ್ ಬಂತು. ಸ್ಟವ್ ಆಫ್ ಮಾಡಿಬಿಡೋಣ. ಕುಕ್ಕರ್ ವಿಸಿಲ್ ಇಲ್ದಿದೆ, ಓಪನ್ ಮಾಡೋಣ. ಈಗ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಲೋ ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಇಟ್ಟು ಕುದಿಸಿ. ಒಂದು ಸ್ವಲ್ಪ ನೀರಿದೆಯಲ್ಲ, ಆ ನೀರು ಮತ್ತು ಇನ್ನೊಂದು ಸ್ವಲ್ಪ ತರಕಾರಿನೂ ಸಾಫ್ಟಾಗಿ ಬೇಯುತ್ತೆ, ಮತ್ತು ಕಡಲೆಬೇಳೆ ಎಲ್ಲ ಸಾಫ್ಟ್ ಆಗುತ್ತೆ. ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ನೀರಾಗಿದೆ, ಇದರಿಂದ ಇನ್ನೊಂದು ಹಸಿ ವಾಸನೆ ಘಾಟ್ ಬರುತ್ತೆ. ಹಂಗೆ ನಾವು ಯೂಸ್ ಮಾಡೋಕ್ಕಾಗಲ್ಲ. ಒಂದು 5ರಿಂದ 10 ನಿಮಿಷ ಫುಲ್ಲು ಸಿಮ್ಮು ಅಥವಾ ಲೋ ಮೀಡಿಯಮ್ ಫ್ಲೇಮ್ ಆದರೆ ಒಂದು 10 ನಿಮಿಷನೇ ಇಟ್ಕೊಳ್ಳಿ. ಸಿಮ್ಮಲ್ಲಾದರೆ ಒಂದು 10 ನಿಮಿಷ, ಲೋ ಮೀಡಿಯಮ್ ಫ್ಲೇಮ್ ಆದರೆ ಒಂದು 5-6 ನಿಮಿಷ ಇಟ್ಕೊಳ್ಳಿ ಸಾಕು. ಅದು ಸ್ವಲ್ಪ ಗಟ್ಟಿಯಾಗಬೇಕು.
ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಆವಾಗಿಂದ ನಾನು ಕೂಟ್ ಅಂದರೆ ಹಿಂಗೆ ಮಾಡೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮಾಡೋದಂತೂ ತುಂಬಾ ಸುಲಭ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಈ ದೋಸೆಗೆ, ಇಡ್ಲಿಗೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ಶು. ನಾವು ಅನ್ನಕ್ಕೂ ಹಾಕ್ಕೊಂಡು ಗೊಜ್ಜು ಥರ ಕಲಿಸ್ಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ಒಗ್ಗರಣೆ, ಬರೀ ಸಾಸಿವೆ ಒಗ್ಗರಣೆ. ನಿಮ್ಗೆ ಬೇಕಾದರೆ ನೀವು ಈರುಳ್ಳಿ ಒಗ್ಗರಣೆ ಮಾಡ್ಕೋಬೋದು. ನಾನು ಸಾಸಿವೆ ಕರಿಬೇವು ಮಾತ್ರ ಒಗ್ಗರಣೆಗೆ ಹಾಕಿದ್ದೀನಿ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಚಪಾತಿ ಮತ್ತು ಪೂರಿಗೆ ಸೈಡ್ ಡಿಶ್ ಅಷ್ಟು ಚೆನ್ನಾಗಿರುತ್ತೆ. ಈ ಕೂಟು ಎಲೆಕೋಸಲ್ಲಿ ಮಾಡ್ಬೋದು, ಹೂಕೋಸಲ್ಲೂ ಮಾಡ್ಕೋಬೋದು. ಮತ್ತು ಹೀರೆಕಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕೂಟು. ಎಲೆಕೋಸಿಗಿಂತ ಹೀರೆಕಾಯಿ, ಸೋರೆಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೂಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಆದಷ್ಟು ನಾನು ವಿಡಿಯೋ ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ.